ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 8 ಶನಿವಾರ. ಇಂದಿನ ಶುಭ ಸಂದೇಶ ಲೂಕ 5:27-32. ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರು ಸುಂಕ ವಸೂಲಿಗಾರನಾಗಿದ್ದಂತಹ ಮತ್ತಾಯನನ್ನು ಕರೆಯುತ್ತಾರೆ. ಮತ್ತಾಯನು ಎಲ್ಲವನ್ನು ತ್ಯಜಿಸಿ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುತ್ತಾನೆ. ಇದನ್ನು ಕಂಡ ಹಲವರು ಪ್ರಭು ಯೇಸು ಕ್ರಿಸ್ತರು ಪಾಪಿಗಳೊಂದಿಗಿರುತ್ತಾರೆ, ಪಾಪಿಗಳನ್ನು ಆರಿಸಿಕೊಳ್ಳುತ್ತಿದ್ದಾರೆ, ಪಾಪಿಗಳೊಂದಿಗೆ ಊಟ ಮಾಡುತ್ತಿದ್ದಾರೆ ಎಂದಾಗ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ, ಬದಲಾಗಿ ಪಾಪಿಷ್ಠರನ್ನು ಎಂದು. ಈ ಒಂದು ಕರೆಯ ಮೂಲಕ ಪ್ರಭು ಯೇಸು ಕ್ರಿಸ್ತರು ಬಂದಿರುವುದು ಪಾಪಿಗಳ ರಕ್ಷಣೆಯನ್ನು ನೀಡಲು ಎಂದು ನಮಗೆ ತಿಳಿಯುತ್ತದೆ. ಪ್ರಿಯರೇ, ನಾವು ಅದೆಷ್ಟೇ ದೊಡ್ಡ ಪಾಪಿಗಳಾಗಿದ್ದರೂ, ಪಾಪಕ್ಕೆ ಸಿಲುಕಿ ನಾವು ವಿಲವಿಲ ಒದ್ದಾಡುತ್ತಿದ್ದರೂ ನಮಗೆ ಒಬ್ಬ ರಕ್ಷಕ ಇದ್ದಾರೆ. ಅದೇ ಪ್ರಭು ಯೇಸು ಕ್ರಿಸ್ತರು. ಯಾರು ನಮ್ಮನ್ನು ತಳ್ಳಿದರು, ಯಾರು ನಮ್ಮನ್ನು ದೂರಿದರೂ ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರು ಎಂದೂ ಸಹ ಕೈ ಬಿಡುವುದಿಲ್ಲ ಎಂದು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಹಾಗೂ ಈ ಒಂದು ವಿಶ್ವಾಸದಿಂದ, ಈ ಒಂದು ನಂಬಿಕೆಯಿಂದ ಈ ಒಂದು ತಪಸ್ಸು ಕಾಲದಲ್ಲಿ ನಾವು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರ ಬಳಿಗೆ ಬರೋಣ. ದೇವರು ನಮ್ಮನ್ನು ಸ್ವೀಕರಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಎರಡೂ ಕರಗಳನ್ನು ಚಾಚಿ ಸ್ವೀಕರಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.